ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೇನ್ ಏನು ಅಂದರೆ, 4000 ವಾಚ್ ಅವರು 1000 ಸಬ್ಸ್ಕ್ರೈಬರು ಆದಮೇಲೆ ನಿಮಗೆ ಮೋನೋ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲ್ ಏನೇ ಪ್ರಾಬ್ಲಮ್ ಇದ್ರೂ, ತುಂಬ ಜನ ರಿವ್ಯೂಸ್ ಕಂಟೆಂಟ್ ತಗೋತಾ ಇದ್ದೀರಾ, ಆ ಥರ ಇದ್ದರೂ ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ತುಂಬ ಜನಕ್ಕೆ ರಿವ್ಯೂಸ್ ಕಂಟೆಂಟ್ ಬಂದಿತ್ತು. ಅಪೀಲ್ ಒಂದು 2 ಸಲ ಏನೋ ಅಪ್ಲೈ ಮಾಡಬೇಕಂತೆ, ಅದನ್ನು 2 ಸಲ ಅಪ್ಲೈ ಮಾಡಿ ಏನೋ ಅಪೀಲ್ ಏನೋ ಒಂದು ಅದೇನೋ ಅಪ್ಲೈ ಮಾಡಿಕೊಟ್ಲು. ಒಬ್ರಿಗೆ ಆಯಿತು, ಅದು ಆ ಚಾನಲ್ ಆಯಿತು. ಪಾಪ ಟ್ಯಾಂಕ್ಸ್ ಹೇಳ್ತಾಯಿದ್ರು ಅವರು, ಚಾನಲ್ ಮೋನೋ ಆಯಿತು ಅಂತ. ಆ ಥರ ಏನಾದರೂ ಪ್ರಾಬ್ಲಮ್ ನಿಮ್ಮ ಚಾನಲ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಸರಿ, ಕಾಪಿ ರೈಟ್ ತಗೊಳ್ಳೋದು, ಇಲ್ಲಾಂದ್ರೆ ಕಾಪಿ ಸ್ಟ್ರೈಕು, ಇಲ್ಲಾಂದ್ರೆ ಚಾನಲ್ ಏನಾದ್ರು ಪ್ರಾಬ್ಲಮ್ಮು, ಆ ಥರ ನಿಮ್ಗೆ ಏನಾರು ಗೊತ್ತಿಲ್ಲ ಅಂದರೆ, ಇವಾಗ ತುಂಬ ಜನ ಕಾಪಿ ರೈಟ್ ಎಲ್ಲ ತಗೊಬಿಡ್ತಾರೆ, ಅದನ್ನ ರಿಮೂವ್ ಮಾಡೋದು ಗೊತ್ತಿರೋದಿಲ್ಲ. ಸಡನ್ನಾಗಿ ಅಪ್ಲೈ ಮಾಡಿಬಿಡ್ತಾರೆ, ಅಂದರೆ ಮೋನೋಗೆ ಅಪ್ಲೈ ಮಾಡಿಬಿಡ್ತಾರೆ. ಅವಾಗ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ತುಂಬ ಜನ ಆ ಥರ ಮಾಡ್ಕೋತಾ ಇದ್ದೀರಾ. ಯಾಕೆ ಅಂದರೆ ನೀವು ತುಂಬ ಸ್ಕ್ರೀನ್ ಕ್ಯಾಸ್ಟ್ ಲೈವ್ ಅಂತಾರಲ್ಲ, ಅದನ್ನು ಮಾಡ್ತಾಯಿದ್ದೀರಾ. ಸ್ಕ್ರೀನ್ ಮೇಲೆ ಏನೋ ಬರೆದಾಕ್ಬಿಟ್ಟು ಒಂದು ಲೈವ್ ಮಾಡ್ತಾಯಿದ್ರಲ್ಲ, ಅಂಥವರೇ ಜಾಸ್ತಿ ಜನ ನಮಗೆ ಮೋನೋ ಅಪ್ಲೈ ಮಾಡೋಕ್ಕೆ ಬರ್ತಾ ಇರೋದು. ತುಂಬ ಜನನೇ ಯಾರು ನೋಡಿದ್ರು ಬರೀ ರಿವ್ಯೂಸ್ ಕಂಟೆಂಟು ಆ ಥರ ಮಾಡೋಕ್ಕೆ ಹೋಗ್ಬಿಟ್ರೆ, ಲೈವ್ ಮಾಡ್ತು ಅಂದರೆ ಜನಗಳ ಜೊತೆ ಮಾತಾಡಿ ಆ ಥರ ಲೈವ್ ಮಾಡಿ, ಆವಾಗ ಚಾನಲ್ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನೀವೇನು ಮಾಡ್ತೀರಾ ಅಂದರೆ, ರಿವ್ಯೂಸ್ ಕಂಟೆಂಟ್ ಏನಕ್ಕೋಸ್ಕರ ತಗೋತಾ ಇದ್ದೀರಾ ಅಂದರೆ, ಬೇರೆಯವ್ರ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡಿರ್ತೀರ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ದೇವ್ರ ವೀಡಿಯೋ ಎಲ್ಲ ಹಾಕ್ಕೊಂಡಿರ್ತೀರ, ಅದೆಲ್ಲ ರಿವ್ಯೂಸ್ ಕಂಟೆಂಟ್ ಬಂದುಬಿಡ್ತದೆ. ಆವಾಗ ನೀವೇನಾರು ಮೋನೋಗೆ ಅಪ್ಲೈ ಮಾಡಬೇಕಾದ್ರೆ ಅದನ್ನೆಲ್ಲ ಚೆಕ್ ಮಾಡಿ ಮೋನೋಗೆ ಅಪ್ಲೈ ಮಾಡಬೇಕು. ಅಕಸ್ಮಾತ್ ಏನಾರು ನೀವು ಏನೂ ಆಗೋದಿಲ್ಲ, 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆಗೋಗಿದೆಯಲ್ಲ, ಇದು ಅಪ್ಲೈ ಮಾಡಿಬಿಡವ ಅಂತ ಏನಾದರೂ ನೀವು ಅಪ್ಲೈ ಕೊಟ್ಟರೆ ಚಾನಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಅದನ್ನೆಲ್ಲ ಚೆಕ್ ಮಾಡಿಲ್ಲ ಅಂದರೆ ಅದನ್ನೆಲ್ಲ ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಸ್ವಂತ ವೀಡಿಯೋಸ್ ಹಾಕಿ, ಸ್ವಂತ ಕಂಟೆಂಟ್ ಇರಲಿ ನಿಮ್ಮದು. ಏನೇ ಮಾಡಿದ್ರು ನಿಮ್ಮ ಸ್ವಂತ ವಾಯ್ಸ್ ಇರಲಿ. ವಿಡಿಯೋ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂಥ ಚಾನಲ್ಲು ತುಂಬ ಬರ್ತಾಯಿದೆ ನಮಗೆ. ನನ್ನ ಮಗಳು ಹೇಳ್ತಾನೆ, ಅವಳು ಯಾಕೆ ಈ ಥರ ಮಾಡ್ಕೋತಾ ಇದ್ದಾರೆ ಚಾನಲ್ನ. ಕಷ್ಟಪಟ್ಟು ಮಾಡಿರ್ತೀರ, ವಾಚ್ ಅವ್ರು ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ, ತುಂಬ ಕಷ್ಟ ಆಗುತ್ತೆ. ಆ ಥರ ಎಲ್ಲ ಮಾಡೋರು ಮಾಡ್ಕೋಬೇಡಿ ದಯವಿಟ್ಟು. ಆ ಥರ ಮಾಡಿದ್ರೆ ನಿಮ್ಮ ಚಾನಲ್ಲೇ ಪ್ರಾಬ್ಲಮ್ ಆಗೋದು. ನೀವು ಎಷ್ಟು ಕಷ್ಟಪಟ್ಟಿರ್ತೀರ, ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡ್ಕೊಂಡಿರ್ತೀರ, ಇಂಟರ್ನೆಟ್ಟೆಲ್ಲ ಹಾಕಿಸ್ಕೊಂಡು. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನೇ ಇದ್ದರೂ ನಿಮ್ಮ ಸ್ವಂತದ್ದಿರಲಿ. ನೀವು ಏನೇ ಮಾಡಿದ್ರು ನಿಮ್ಮ ಸ್ವಂತದ್ದಿರಲಿ. ಆ ಥರ ಕಂಟೆಂಟ್ ಹಾಕ್ಕೊಂಡು ನೀವು ವೀಡಿಯೋಸ್ ಹಾಕಿದ್ರೆ ನಿಮ್ಗೆ ಯಾವುದೇ ರಿವ್ಯೂಸ್ ಕಂಟೆಂಟ್ ಬರೋದಿಲ್ಲ, ಒಂದು ಕಾಪಿ ರೈಟ್ ಬರೋದಿಲ್ಲ, ಚಾನಲ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ ಆಯ್ತಾ? ಆ ಥರ ಏನಾದರೂ ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಇತ್ತು, ಮೋನೋಗೆ ಅಪ್ಲೈ ಮಾಡಬೇಕು, ಕಾಪಿ ರೈಟ್ ಏನಾದರೂ ಸಮಸ್ಯೆ ಇತ್ತು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಡೈರೆಕ್ಟ್ ಫೋನ್ ಮಾಡೋ ಹಾಗಿಲ್ಲ, ಮೆಸೇಜ್ ಹಾಕಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.